ಹಳ್ಳಿಯ ಮಧ್ಯದಲ್ಲಿ ಒಂದು ಚಿಕ್ಕ ಮನೆಯಿತ್ತು. ಆ ಮನೆಯಲ್ಲಿ ಅನನ್ಯ ಎಂಬ ಸುಂದರ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಮುಖದಲ್ಲಿ ಸದಾ ಒಂದು ನಗುವಿಯುತ್ತಿತ್ತು. ಆ ನಗು ಎಷ್ಟು ಮಧುರವಾಗಿತ್ತೆಂದರೆ ಯಾರೇ ಅವಳನ್ನು ನೋಡಿದರೂ ತಮ್ಮ ದುಃಖ ಮರೆತು ಬಿಡುತ್ತಿದ್ದರು. ಹಳ್ಳಿಯ ಜನರಿಗೆ ಅನನ್ಯ ಎಂದರೆ ತುಂಬಾ ಇಷ್ಟ. ಯಾರಿಗಾದರೂ ಸಮಸ್ಯೆ ಬಂದರೆ ಅವಳು ಮೊದಲಿಗೆ ಸಹಾಯಕ್ಕೆ ಬರುತ್ತಿದ್ದಳು. ಒಬ್ಬರಿಗೆ ಆಹಾರ ಬೇಕಾದ್ರೆ ಅವಳು ತನ್ನ ಪಾಲನ್ನೇ ಹಂಚಿಕೊಳ್ಳುತ್ತಿದ್ದಳು. ಒಬ್ಬರಿಗೆ ಧೈರ್ಯ ಬೇಕಾದ್ರೆ ಅವಳ ನಗು ಸಾಕಾಗುತ್ತಿತ್ತು. ಎಲ್ಲರೂ ಹೇಳುತ್ತಿದ್ದರು, ಅನನ್ಯ ಇದ್ದರೆ ಹಳ್ಳಿಗೆ ಏನೂ ಸಮಸ್ಯೆ ಇಲ್ಲ. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಅವಳ ನಗು ಹಿಂದೆ ಒಂದು ದೊಡ್ಡ ನೋವಿತ್ತು. ಅನನ್ಯ ಮನೆಗೆ ಹೋದರೆ ಅವಳ ಜೀವನ ಸಂಪೂರ್ಣ ಬೇರೆ ಆಗುತ್ತಿತ್ತು. ಅವಳ ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರು. ತಾಯಿ ದಿನವಿಡೀ ಕೆಲಸ ಮಾಡಿ ದಣಿದು ಹೋಗುತ್ತಿದ್ದರು. ಮನೆಯಲ್ಲಿದ್ದ ಹಣ ತುಂಬಾ ಕಡಿಮೆ. ಕೆಲವು ದಿನಗಳಲ್ಲಿ ಊಟಕ್ಕೂ ಸಾಕಾಗುತ್ತಿರಲಿಲ್ಲ. ಆದರೆ ಅನನ್ಯ ಈ ಎಲ್ಲಾ ಸಮಸ್ಯೆಗಳನ್ನೂ ತನ್ನೊಳಗೆ ಇಟ್ಟುಕೊಂಡು ಹಳ್ಳಿಯ ಮುಂದೆ ಎಂದಿಗೂ ನಗುತ್ತಲೇ ಇರುತ್ತಿದ್ದಳು. ಅವಳು ಯೋಚಿಸುತ್ತಿದ್ದಳು, ನನ್ನ ದುಃಖವನ್ನು ನಾನು ತಾಳಬಹುದು, ಆದರೆ ಇನ್ನೊಬ್ಬರದು ಕಡಿಮೆ ಮಾಡಬಹುದು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸಮಸ್ಯೆ ಉಂಟಾಯಿತು. ಹಳ್ಳಿಯ ಮುಖ್ಯ ಬಾವಿ ಸಂಪೂರ್ಣ ಒಣಗಿ ಹೋಯಿತು. ನೀರಿಲ್ಲದೆ ಜನರು ಕಷ್ಟಪಡುವಂತಾಯಿತು. ಮಕ್ಕಳು ಅಳುತ್ತಿದ್ದರು, ಹೆಂಗಸರು ದೂರದ ಹಳ್ಳಿಗೆ ನೀರು ತರಲು ಹೋಗುತ್ತಿದ್ದರು. ಹಳ್ಳಿಯಲ್ಲೆಲ್ಲ ನಿರಾಶೆ ತುಂಬಿತ್ತು. ಜನರು ಒಟ್ಟಾಗಿ ಕೂಡಿ ಮಾತನಾಡಿದರು, ಇನ್ನು ಏನು ಮಾಡಬೇಕು? ನಮ್ಮ ಹಳ್ಳಿ ಬಿಟ್ಟು ಹೋಗಬೇಕಾ? ಎಲ್ಲರೂ ಗಾಬರಿಯಾಗಿದ್ದರು. ಅಷ್ಟರಲ್ಲಿ ಅನನ್ಯ ಮುಂದೆ ಬಂದಳು. ಅವಳು ಹೇಳಿದಳು, ನಾವು ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗಬಾರದು. ಜನರು ಅವಳ ಕಡೆ ನೋಡಿದರು. ಆಗ ನೀರು ಎಲ್ಲಿ ಎಂದು ಕೇಳಿದರು. ಅನನ್ಯ ನಿಧಾನವಾಗಿ ಹೇಳಿದಳು, ಹಳೆಯ ಬಾವಿ ನೆನಪಿದೆಯಾ? ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಬಾವಿಯಿತ್ತು. ಅದು ವರ್ಷಗಳಿಂದ ಉಪಯೋಗವಾಗಿರಲಿಲ್ಲ. ಜನರು ನಕ್ಕರು. ಅದು ಸಂಪೂರ್ಣ ಸತ್ತು ಹೋಯಿತು. ಅಲ್ಲಿ ನೀರು ಬರೋದಿಲ್ಲ. ಆದರೆ ಅನನ್ಯ ನಿಲ್ಲಲಿಲ್ಲ. ನಾವು ಪ್ರಯತ್ನ ಮಾಡಿದರೆ ಮಾತ್ರ ಗೊತ್ತಾಗುತ್ತದೆ. ಮುಂದಿನ ದಿನ ಅನನ್ಯ ಒಬ್ಬಳೇ ಆ ಹಳೆಯ ಬಾವಿಯ ಬಳಿ ಹೋದಳು. ಅವಳು ಮಣ್ಣನ್ನು ತೆಗೆದುಹಾಕಲು ಶುರುಮಾಡಿದಳು. ಕಲ್ಲುಗಳನ್ನು ಸರಿಸಲು ಶುರುಮಾಡಿದಳು. ಸೂರ್ಯ ಕಿಡಿಗೇಡಿತನದಿಂದ ಹೊತ್ತಿದ್ದರೂ ಅವಳು ನಿಲ್ಲಲಿಲ್ಲ. ಹಳ್ಳಿಯ ಜನರು ದೂರದಿಂದ ನೋಡುತ್ತಿದ್ದರು. ಕೆಲವರು ನಗುತ್ತಿದ್ದರು, ಕೆಲವರು ತಲೆ ಆಡಿಸುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಚಿಕ್ಕ ಹುಡುಗಿ ಅವಳ ಬಳಿ ಬಂದು ಕೇಳಿದಳು, ಅಕ್ಕ, ನಾನು ಸಹಾಯ ಮಾಡ್ತೀನಿ. ಅನನ್ಯ ನಗಿತು. ಬಾ ಅಂದಳು. ನಂತರ ಇನ್ನೊಬ್ಬರು ಬಂದರು, ಮತ್ತೊಬ್ಬರು ಬಂದರು. ಹೀಗೆ ನಿಧಾನವಾಗಿ ಹಳ್ಳಿಯ ಜನರು ಸೇರತೊಡಗಿದರು. ಕೆಲ ದಿನಗಳ ಕಾಲ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದರು. ಬಿಸಿಲು, ದಣಿವು, ಕಷ್ಟ ಎಲ್ಲವನ್ನೂ ಮೀರಿ ಕೆಲಸ ಮುಂದುವರಿಯಿತು. ಅನನ್ಯ ಮಾತ್ರ ಎಂದಿಗೂ ನಿಲ್ಲಲಿಲ್ಲ. ಅವಳ ನಗು ಇನ್ನೂ ಇತ್ತು. ಆದರೆ ಈಗ ಅದರಲ್ಲಿ ಧೈರ್ಯ ಕೂಡ ಸೇರಿತ್ತು. ಒಂದು ಬೆಳಗ್ಗೆ ಅದ್ಭುತ ನಡೆಯಿತು. ಬಾವಿಯ ತಳದಿಂದ ಸ್ವಲ್ಪ ನೀರು ಕಾಣಿಸಿತು. ನೀರು ಎಂದು ಯಾರೋ ಕೂಗಿದರು. ಎಲ್ಲರೂ ಓಡಿಬಂದರು. ಸ್ವಲ್ಪ ಹೊತ್ತಿನಲ್ಲಿ ನೀರು ಹೆಚ್ಚಾಯಿತು. ಬಾವಿ ನಿಧಾನವಾಗಿ ತುಂಬತೊಡಗಿತು. ಹಳ್ಳಿ ಉಳಿಯಿತು. ಜನರು ಸಂತೋಷದಿಂದ ಕಣ್ಣೀರಿಟ್ಟರು. ಎಲ್ಲರೂ ಅನನ್ಯ ಕಡೆ ನೋಡಿದರು. ಅವಳು ನಗುತ್ತಾ ನಿಂತಿದ್ದಳು. ಆದರೆ ಈ ಬಾರಿ ಜನರು ಅವಳ ನಗುವನ್ನು ಹೊಸದಾಗಿ ಅರ್ಥಮಾಡಿಕೊಂಡರು. ಒಬ್ಬ ಹಿರಿಯರು ಮುಂದೆ ಬಂದು ಹೇಳಿದರು, ನೀನು ನಮ್ಮ ಹಳ್ಳಿಯನ್ನು ಉಳಿಸಿದೆ. ಮತ್ತೊಬ್ಬರು ಹೇಳಿದರು, ನಿನ್ನ ನಗು ನಮಗೆ ಧೈರ್ಯ ಕೊಟ್ಟಿತು. ಆ ದಿನದಿಂದ ಹಳ್ಳಿಯ ಜನರು ಅನನ್ಯವನ್ನು ಕೇವಲ ಸುಂದರ ಹುಡುಗಿ ಎಂದು ನೋಡಲಿಲ್ಲ. ಅವರು ಅವಳನ್ನು ಗೌರವದಿಂದ ಕರೆಯಲು ಆರಂಭಿಸಿದರು, ನಮ್ಮ ಹಳ್ಳಿಯ ಶಕ್ತಿ. ಆ ದಿನದ ನಂತರ ಅನನ್ಯ ಜೀವನವೂ ಬದಲಾಗಿತು. ಜನರು ಅವಳ ಕುಟುಂಬಕ್ಕೆ ಸಹಾಯ ಮಾಡಿದರು. ಅವಳ ತಂದೆಗೆ ಚಿಕಿತ್ಸೆ ಸಿಕ್ಕಿತು. ಆದರೆ ಅನನ್ಯ ನಗು ಮಾತ್ರ ಬದಲಾಗಲಿಲ್ಲ. ಅದು ಇನ್ನೂ ಅದೇ ಮಧುರ ನಗು. ಆದರೆ ಈಗ ಅದೊಂದು ಕಥೆಯನ್ನು ಹೇಳುತ್ತಿತ್ತು. ಕಥೆಯ ಸಂದೇಶ: ನಿಜವಾದ ಸುಂದರತೆ ಮುಖದಲ್ಲಿಲ್ಲ, ಹೃದಯದಲ್ಲಿದೆ. ನಿಜವಾದ ಶಕ್ತಿ ಮಾತಿನಲ್ಲಿಲ್ಲ, ಧೈರ್ಯ ಮತ್ತು ಕಾರ್ಯದಲ್ಲಿದೆ. ಒಬ್ಬ ವ್ಯಕ್ತಿಯ ಸಣ್ಣ ಪ್ರಯತ್ನ ಸಂಪೂರ್ಣ ಹಳ್ಳಿಯ ಭವಿಷ್ಯವನ್ನು ಬದಲಾಯಿಸಬಹುದು.